ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಇನ್ಮೇಲೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ ಯೂಟ್ಯೂಬ್ ಅಲ್ಲಿ. ಅದರಲ್ಲೂ ಲೈವ್ಗಳನ್ನ ಮಾಡ್ತಾ ಇರೋರು ಅದ್ಯಾಕೆ ನೀವು ಆ ತರ ಮಿಸ್ಟೇಕ್ಗಳನ್ನ ಮಾಡ್ತಿದ್ದೀರಾ ಲೈವ್ ಅಲ್ಲಿ ನನಗೆ ಗೊತ್ತಿಲ್ಲ. ಯಾರು ನಿಮ್ಗೆ ಹೇಳ್ತಾರೆ ಆ ತರ ಲೈವ್ಗಳನ್ನ ಮಾಡಿ ಅಂತಾನೂ ಗೊತ್ತಿಲ್ಲ. ಮೋಸ್ಟ್ಲಿ ಒಬ್ರು ನೋಡಿ ಒಬ್ರು ಕಲಿತಾ ಇರ್ತೀರಾ ಅಂತ ಅನ್ಸುತ್ತೆ. ಯಾರೊಬ್ರು ಮಾಡ್ತಾ ಇದ್ರೆ ಅವ್ರು ನೋಡ್ಕೊಂಡು ಇನ್ನೊಬ್ರು ಅದೇ ತರ ಮಾಡ್ತಾ ಇರೋದೇನೇನೆ. ಒಂದು ಕುರಿ ಹಳ್ಳಕ್ ಬಿತ್ತು ಅಂತಂದ್ರೆ ಎಲ್ಲಾ ಕುರಿಗಳು ಹಳ್ಳಕ್ ಬೀಳೋದೇನೇನೆ. ಈ ತರ ಮಾಡ್ತಾ ಇದ್ದೀರಾ. ಯೂಟ್ಯೂಬ್ ಅಲ್ಲಿ ಹೊಸ ಹೊಸ ರೂಲ್ಸ್ ಗಳು ಬರ್ತಾನೆ ಇದಾವೆ. ಯಾಕೆ ಬರ್ತಾ ಇದೆ? ನಾವು ಮಾಡೋ ತಪ್ಪುಗಳಿಂದನೇ ಬರ್ತಾ ಇದೆ. ನಾವೇ ಯೂಟ್ಯೂಬ್ಗೆ ಹೊಸ ರೂಲ್ಸ್ ಗಳು ಮಾಡೋ ತರ ಮಾಡ್ತಾ ಇದೀವಿ. ಒಂದೊಂದು ಮಿಸ್ಟೇಕ್ ಗಳನ್ನು ನೋಡಿ ಹೊಸ ರೂಲ್ಸ್ ಗಳನ್ನ ತಗೊಂಡ್ ಬರ್ತಾನೆ ಇದ್ದಾರೆ. ಹುಷಾರಾಗಿ ಲೈವ್ಗಳನ್ನಾಗ್ಲಿ ವಿಡಿಯೋಗಳನ್ನಾಗ್ಲಿ ಶಾರ್ಟ್ಸ್ ಗಳನ್ನಾಗ್ಲಿ ಹುಷಾರಾಗಿ ಮಾಡ್ಕೊಳ್ಳಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಬರ್ತಾ ಇದ್ದೀನಿ. ಇದರಲ್ಲೂ ಕೂಡ ಲೈವ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ನೀವು ಇದೇ ತರ ಏನಾದ್ರೂ ಮಿಸ್ಟೇಕ್ ನ ಮಾಡ್ತಾ ಇದ್ರೆ. ಇನ್ನು ವಿಡಿಯೋಗೆ ತುಂಬಾ ಜನ ಲೈಕ್ ಕೊಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಹೊಸಬ್ರಿಗೂ ಕೂಡ ನನ್ನ ವಿಡಿಯೋ ರೆಕಮೆಂಡ್ ಆಗುತ್ತೆ. ನಿಮ್ ತರ ಇನ್ನೂ ಯಾರೆಲ್ಲ ತಪ್ಪುಗಳು ಮಾಡ್ತಿರ್ತಾರೆ ಅವರು ಕೂಡ ನೋಡಿ ಅರ್ಥ ಮಾಡ್ಕೊಂತಾರೆ ವಿಡಿಯೋನ. ಇನ್ನು ವಿಷಯಕ್ಕೆ ಬರೋದಾದ್ರೆ ಲೈವ್ ಅಲ್ಲಿ ಏನ್ ಮಿಸ್ಟೇಕ್ ಗಳನ್ನ ಮಾಡ್ತಾ ಇದ್ದೀರಾ ನೀವು ಅಂತಂದ್ರೆ, ಇತ್ತೀಚೆಗೆ ನಾನು ತುಂಬಾ ಲೈವ್ಗಳನ್ನು ಕೂಡ ನೋಡಿದೀನಿ. ಅದ್ಯಾಕೆ ನೀವು ಗ್ರೀನ್ ಸ್ಕ್ರೀನ್ ಮೇಲೆ ಈ ಫೋಟೋಗಳನ್ನ, ಅಂದ್ರೆ ಏನೋ ಒಂದು ಈಗ ಒಂದು ಫ್ರೂಟ್ ಅಂತ ಅನ್ಕೊಳ್ಳಿ, ಈಗ ಒಂದು ಆಪಲ್ ಬಗ್ಗೆ ಏನೋ ಒಂದು ಹೆಲ್ತ್ ಬಗ್ಗೆ ಹೇಳಿರ್ತಾರಲ್ಲ, ಆಪಲ್ ಅಲ್ಲಿರೋ ಬೆನಿಫಿಟ್ ಬಗ್ಗೆ ಹೇಳಿರ್ತಾರಲ್ಲ, ಆ ತರದ್ ಒಂದು ಟೆಕ್ಸ್ಟ್ ಇರುತ್ತೆ. ಅಂತದನ್ನ ಫೋಟೋ ಹಾಕ್ಬಿಟ್ಟು ಗ್ರೀನ್ ಸ್ಕ್ರೀನ್ ಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ವಾಯ್ಸ್ ಅಲ್ಲಿ ಮಾತಾಡ್ಕೊಳ್ಳೋದು ಲೈವ್ ಅಲ್ಲಿ. ಆ ತರ ಯಾಕೆ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ಆ ತರ ಮಾಡೋದೆಲ್ಲಾನು ಲೋ ಎಫರ್ಟ್ ಕಂಟೆಂಟ್ ಅಂತ ಬರ್ತಾ ಇದೆ. ಲೋ ಎಫರ್ಟ್ ಅಂದ್ರೆ ಇನ್ ಅಥೆಂಟಿಕ್ ಕಂಟೆಂಟ್. ನಾನು ಎಷ್ಟೊಂದು ಹೇಳ್ತಾನೆ ಬರ್ತಾ ಇದ್ದೀನಿ. ಶಾರ್ಟ್ಸ್ ಗಳಿಗೆ, ಲಾಂಗ್ ವಿಡಿಯೋಗಳಿಗೆ ಎಲ್ಲಾನು ಇನ್ ಅಥೆಂಟಿಕ್ ಕಂಟೆಂಟ್ ಬರ್ತಿದೆ ಅಂತ ಅನ್ಬಿಟ್ಟು ಇವಾಗ ಲೈವ್ಗೂ ಕೂಡ ಇನ್ ಅಥೆಂಟಿಕ್ ಕಂಟೆಂಟ್, ಲೋ ಎಫರ್ಟ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಚಾನೆಲ್ ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಮಾನಿಟೈಸೇಷನ್ ಇಂದ. ತುಂಬಾ ಹುಷಾರಾಗಿ ಮಾಡ್ಕೊಳ್ಳಿ ಲೈವ್ಗಳನ್ನ. ಆದಷ್ಟು ಫೇಸ್ ಲೈವ್ ನೇ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ವಿತೌಟ್ ಫೇಸ್ ವಾಯ್ಸ್ ಲೈವ್ ಮಾಡ್ಕೊಳ್ಳಿ. ಗ್ರೀನ್ ಸ್ಕ್ರೀನ್ ಮೇಲೆ ಫೋಟೋಗಳು ಹಾಕಿ ಮಾಡಬೇಡಿ. ನಿಮ್ಮ ಫೋಟೋಗಳನ್ನು ಕೂಡ ಹಾಕೋಬೇಡಿ ಗ್ರೀನ್ ಸ್ಕ್ರೀನ್ ಮೇಲೆ. ಎಲ್ಲದಕ್ಕೂ ಕೂಡ ಲೋ ಎಫರ್ಟ್ ಕಂಟೆಂಟ್ ಅಂತಾನೆ ಬರ್ತಾ ಇದೆ ಲೈವ್ಗಳಲ್ಲಿ. ಈ ತರ ಮಾಡಕ್ ಹೋಗ್ಬೇಡಿ. ಆಮೇಲೆ ಇತ್ತೀಚೆಗೆ ಅದು ಯಾವ್ದೋ ಗೇಮು, ಆ ಗೇಮ್ನು ಬೇರೆ ಹಾಕೊಂಡು ಮಾಡ್ತಾ ಇರ್ತೀರಾ ಲೈವ್ಗಳನ್ನ. ಅದ್ಯಾಕೆ ಆ ತರ ಮಾಡ್ತೀರಾ ಅಂತ ಗೊತ್ತಿಲ್ಲ. ಒಬ್ರು ಶುರು ಮಾಡಿದ್ರೆ ಸಾಕು, ಎಲ್ರು ಒಬ್ರು ನೋಡಿ ಒಬ್ರು ಅದೇ ತರ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ನಾರ್ಮಲ್ ಆಗಿ ನಿಮ್ಮ ಒರಿಜಿನಲ್ ಕಂಟೆಂಟ್ ಏನಿದೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ಹೊಸದಾಗಿ ಏನೇನ್ ಬರುತ್ತೆ ಅದನ್ನೆಲ್ಲಾನು ಮಾಡಕ್ ಹೋಗ್ಬೇಡಿ. ನೀವು ಕಷ್ಟಪಟ್ಟು ಮಾಡ್ಕೊಂಡಿರೋ ಚಾನಲ್ ನ ರಿಜೆಕ್ಟ್ ಆದಾಗ ಗೊತ್ತಾಗತ್ತೆ ನಿಮ್ಗೆ ಆ ಬೇಜಾರು ಏನು ಅಂತ ಅನ್ಬಿಟ್ಟು. ಅದು ರಿಜೆಕ್ಟ್ ಆಗೋವರೆಗೂ ತಗೊಂಡು ಹೋಗ್ಬೇಡಿ ಅಂತಾನೆ ಹೇಳ್ತೀನಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ. ಇನ್ಮೇಲೆ ಲೈವ್ಗಳನ್ನ ಮಾಡೋರು, ಲೈವ್ಗಳನ್ನ ಇಷ್ಟು ದಿನ ಮಾಡಿರೋರು ಅಂತ ಲೈವ್ಗಳು ಏನಾದ್ರು ಇತ್ತು ಅಂತಂದ್ರೆ ಅದನ್ನೆಲ್ಲ ಡಿಲೀಟ್ ಮಾಡ್ಕೊಂಡ್ರೆ ಒಳ್ಳೇದು. ಅದೆಲ್ಲ ಹಂಗೆ ಇಟ್ಕೊಂಡು ನೀವೇನಾದ್ರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೆ ಗ್ಯಾರಂಟಿ ರಿಜೆಕ್ಟ್ ಆಗತ್ತೆ. ಯಾಕೆ ಅಂತಂದ್ರೆ ಈಗ ತುಂಬಾ ದಿನದಿಂದ, ನನಗಿಂತ ಮುಂಚೆಯಿಂದನೂ ಅವರು ಚಾನೆಲ್ನ ಮಾಡ್ಕೊಂಡು ಬಂದಿರೋರೇನೆ. ಆದ್ರೆ ಇನ್ನೂ ಅವ್ರದ್ದು ಮಾನಿಟೈಸೇಷನ್ ಆಗಿಲ್ಲ. ಅವರು ಲೈವ್ಗಳಿಂದ ವಾಚ್ ಅವರ್ ಮುಗಿಸ್ಕೊಂಡು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಅದು ರಿಜೆಕ್ಟ್ ಆಗಿದೆ. ವೈಲೇಷನ್ಸ್ ಅಂತ ಬಂದಿದೆ, ಲೋ ಎಫರ್ಟ್ ಕಂಟೆಂಟ್ ಅಂತ ಕೂಡ ಬಂದಿದೆ. ಯಾಕೆ ಅಂತಂದ್ರೆ ಇದೇ ತರನೇನೆ ಅವರು ಕೂಡ ಗ್ರೀನ್ ಸ್ಕ್ರೀನ್ ಮೇಲೆ ಆ ತರ ಫೋಟೋಗಳು, ಟೆಕ್ಸ್ಟ್ ಬರ್ದಿರೋ ಫೋಟೋಗಳನ್ನ ಹಾಕೊಂಡು ಲೈವ್ ನ ಮಾಡಿರೋದು. ಅದಕ್ಕೆ ಆ ತರ ಆಗಿದೆ. ನೀವು ಕೂಡ ಆ ತರ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಲೈವ್ಗಳನ್ನ ಆದಷ್ಟು ಫೇಸ್ ಲೈವ್ ನ ಮಾಡ್ಕೊಳ್ಳಿ, ಹುಷಾರಾಗಿ ಮಾಡ್ಕೊಳ್ಳಿ. ಫೇಸ್ ಲೈವ್ ಇಷ್ಟ ಇಲ್ಲ ಅಂತಂದ್ರೆ ವಿತೌಟ್ ಫೇಸ್ ಲೈವ್ ಮಾಡಿ, ಆದ್ರೆ ಗ್ರೀನ್ ಸ್ಕ್ರೀನ್ ಮೇಲೆ ಫೋಟೋಗಳನ್ನ ಹಾಕಕ್ ಹೋಗ್ಬೇಡಿ ಯಾರು ಕೂಡ. ಓಕೆನಾ? ಇದಾದ್ಮೇಲೆ ಇನ್ನೂ ಒಂದು ಮಿಸ್ಟೇಕ್ ಇದೆ. ನಾನು ಮುಂಚೆನೆ ಒಂದು ರೂಲ್ಸ್ ಗಳ ಬಗ್ಗೆ ಹೇಳಿದಾಗ, ಯೂಟ್ಯೂಬ್ ರೂಲ್ಸ್ ಗಳು, ಮಾನಿಟೈಸೇಷನ್ ಯೂಟ್ಯೂಬ್ ರೂಲ್ಸ್ ಗಳ ಬಗ್ಗೆ ಹೇಳೋ ಟೈಮಲ್ಲಿ ಡಿಸ್ಕ್ರಿಪ್ಷನ್ ಬರಿಬೇಕು ಅಂತ ಹೇಳಿದ್ದೆ ನಾನು. ಚಾನಲ್ ಡಿಸ್ಕ್ರಿಪ್ಷನ್, ವಿಡಿಯೋ ಡಿಸ್ಕ್ರಿಪ್ಷನ್ ಹೇಳ್ತಿಲ್ಲ, ಚಾನಲ್ಗೆ ಅಂತ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲ, ಚಾನಲ್ ಬಗ್ಗೆ ಡಿಸ್ಕ್ರಿಪ್ಷನ್ ಬರಿಬೇಕು. ಚಾನಲ್ ಬಗ್ಗೆ ಡಿಸ್ಕ್ರಿಪ್ಷನ್ ಬರಿಬೇಕು. ಅಂದ್ರೆ ನೀವು ಯಾವ ತರ ಕಂಟೆಂಟ್ ಮಾಡ್ತೀರಾ. ಈಗ ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ, ನನ್ನ ಡಿಸ್ಕ್ರಿಪ್ಷನ್ ಯಾವ ತರ ಇರುತ್ತೆ ಅಂತ ಒಂದು ಫೋಟೋ ಹಾಕ್ತೀನಿ ನೋಡಿ. ಈ ತರ ಈಗ ನೀವು ವ್ಲಾಗ್ ಮಾಡ್ತಾ ಇದ್ದೀರಾ, ಅಥವಾ ಕುಕಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಟ್ರಾವೆಲ್ ವ್ಲಾಗ್ಗಳು ಮಾಡ್ತಿರ್ತೀರಾ, ಅದ್ರ ಮೇಲೆ ನೀವು ಡಿಸ್ಕ್ರಿಪ್ಷನ್ ನ ಬರಿಬೇಕು. ಆ ಡಿಸ್ಕ್ರಿಪ್ಷನ್ ಬರೆಯೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು, ನನಗೆ ಕಮೆಂಟ್ ಅಲ್ಲಿ ಹೇಳಿದ್ರು ಒಂದಿಬ್ರು. ಡಿಸ್ಕ್ರಿಪ್ಷನ್ ಈಸಿಯಾಗಿ ಬರ್ಕೊಬಹುದು. ನೀವು ಚಾಟ್ ಜಿಪಿಟಿ ಹೆಲ್ಪ್ ನ ತಗೊಳ್ಳಿ. ಚಾಟ್ ಜಿಪಿಟಿ ನಲ್ಲಿ ನೀವು ನಿಮ್ಮ ಚಾನಲ್ ನೇಮ್ ಏನಿರುತ್ತೆ, ಈಗ ನಂದೇ ಅನ್ಕೊಳ್ಳಿ, ಸೌಜು ವ್ಲಾಗ್ಸ್ ಕನ್ನಡ ಅಂತ ಅನ್ಕೊಳ್ಳಿ. ಅದನ್ನ ನಾನು ಅಲ್ಲಿ ಹಾಕ್ಬಿಟ್ಟು, ನಂದು ವ್ಲಾಗ್ ಚಾನಲ್, ಇದಕ್ಕೆ ನನಗೊಂದು ಡಿಸ್ಕ್ರಿಪ್ಷನ್ ಬೇಕು. ನನ್ನ ಚಾನಲ್ ಅಲ್ಲಿ ನಾನು ಈ ತರ ಕುಕಿಂಗ್ ಮಾಡ್ತೀನಿ, ಮನೆ ಕ್ಲೀನಿಂಗ್ ಮಾಡ್ತೀನಿ, ಮತ್ತೆ
ಏನೋ ವ್ಲಾಗ್ ಮಾಡ್ತೀನಿ, ಡೈಲಿ ವ್ಲಾಗ್ ಮಾಡ್ತೀನಿ, ಮಾರ್ನಿಂಗ್ ರೊಟೀನ್ ಮಾಡ್ತೀನಿ, ಈ ತರ ಎಲ್ಲ ಏನೇನ್ ಮಾಡ್ತೀರಾ ನೀವು ಕಂಟೆಂಟ್ ಅದ್ರ ಬಗ್ಗೆ ಎಲ್ಲಾನು ಅಲ್ಲಿ ಬರೆದ್ಬಿಟ್ಟು ChatGPT-ಗೆ ಒಂದು ಡಿಸ್ಕ್ರಿಪ್ಷನ್ ಕೊಡು ಅಂತಂದ್ರೆ ನೀಟಾಗಿ ಅದು ನಮ್ಗೆ ಹೆಂಗ್ ಬೇಕೋ ಹಂಗ ಒಂದು ಡಿಸ್ಕ್ರಿಪ್ಷನ್ ಕೊಡುತ್ತೆ. ಓಕೆನಾ? ಅದನ್ನ ನೀವು ಅಲ್ಲಿ ಕಾಪಿ ಮಾಡ್ಕೊಂಡು ತಗೊಂಡ್ಬಂದು ನಿಮ್ಮ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡ್ಕೊಡೋದು ಅಷ್ಟೇನೆ. ಇನ್ನೇನ್ ದೊಡ್ಡ ಕೆಲಸ ಏನು ಇಲ್ಲ. ಅಲ್ಲಿ ನೋಡಿ ಇಲ್ಲಿ ಟೈಪ್ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಡಿ ಅಷ್ಟೇನೆ. ಅದಾದ್ಮೇಲೆ ಇನ್ನೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಯಾರು ಕೂಡ ಅದರಲ್ಲೂ ಈ ಜಾಸ್ತಿ ಏನು ಯೂಟ್ಯೂಬ್ ನ ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋರು ಆ ತರ ಇರುತ್ತೆ ಅಲ್ವಾ ಚಾನಲ್ಗಳು, ಆ ತರ ಇರೋರು ಅಥವಾ ನೀವು ನಾರ್ಮಲ್ ಆಗಿರೋರು ಕೂಡ ಚಾನಲ್ಗಳ ಡಿಸ್ಕ್ರಿಪ್ಷನ್ ಅಲ್ಲಿ ಏನಾದ್ರೂ ನಿಮ್ಮ ಮೊಬೈಲ್ ನಂಬರ್ಗಳನ್ನ ಹಾಕಿರ್ತೀರಾ ಅಂತಂದ್ರೆ ಅಂತ ತಪ್ಪನ ಮಾಡಕ್ ಹೋಗ್ಬೇಡಿ. ಆ ತರ ಮಾಡ್ತಾ ಇರೋದು ಕೂಡ ಸ್ಟ್ರೈಕ್ ಬರ್ತಾ ಇದೆ. ಅದಕ್ಕೂ ಕೂಡ ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಿದ್ದಾರೆ. ಮೊಬೈಲ್ ನಂಬರ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ಯಾರು ಕೂಡ ಮೊಬೈಲ್ ನಂಬರ್ಗಳನ್ನ ಹಾಕ್ಬೇಡಿ. ನೀವು ಆ ತರ ಏನಾದ್ರೂ ಬಿಸ್ನೆಸ್ ಪರ್ಪಸ್ ಆಗಿ ನೀವು ಯೂಟ್ಯೂಬ್ ಚಾನಲ್ ನ ಯೂಸ್ ಮಾಡ್ಕೊಂತಿದ್ದೀರಾ ಅಂತ ಅಂದ್ರೂ ಕೂಡ ಅಥವಾ ಇನ್ ಯಾವ್ದೇ ಮಾಡ್ತಿದ್ದೀರಾ ಅಂದ್ರೂ ನಿಮ್ಮ ವಿಡಿಯೋದಲ್ಲೇ ಡಿಸ್ಪ್ಲೇ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ನ ಬಿಟ್ಟು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಬರೆಯಕ್ ಹೋಗ್ಬೇಡಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವುದೇ ತರ ಥರ್ಡ್ ಪಾರ್ಟಿ ಲಿಂಕ್ ಗಳನ್ನು ಕೂಡ ಹಾಕಕ್ ಹೋಗ್ಬೇಡಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ಕೊಂಡೇ ಬರ್ತಿದ್ದೀನಿ, ಆ ತರ ಲಿಂಕ್ ಗಳನ್ನ ಹಾಕ್ಬೇಡಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ದು ಹಾಕೊಳ್ಳೋದಾದ್ರೆ ಹಾಕೊಳ್ಳಿ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಮೊಬೈಲ್ ನಂಬರ್ನ ಅಥವಾ ಬೇರೆ ಲಿಂಕ್ಗಳನ್ನ ಯಾವ್ದನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಬರಿಬೇಡಿ. ಅದು ಕೂಡ ವೈಲೇಷನ್ಸ್ ಬರ್ತಿದೆ. ಆಮೇಲೆ ಡಿಸ್ಕ್ರಿಪ್ಷನ್ ನಿಮ್ ಚಾನಲ್ ಬಗ್ಗೆ ಬರೆಯೋದ್ ಬಿಟ್ಟು ತುಂಬಾ ಜನ ಹ್ಯಾಶ್ ಟ್ಯಾಗ್ ಗಳನ್ನ ಹಾಕೊಂಡಿರ್ತಾರೆ. ಅದ್ ಯಾಕಂತ ಗೊತ್ತಿಲ್ಲ. ಹ್ಯಾಶ್ ಟ್ಯಾಗ್ ಗಳನ್ನೂ ಕೂಡ ಹಾಕಂಗಿಲ್ಲ. ಆ ತರ ಹಾಕ್ದಾಗ್ಲೂ ಕೂಡ ವೈಲೇಷನ್ಸ್ ಬರ್ತಾ ಇದೆ. ಅದಕ್ಕೂ ಸ್ಟ್ರೈಕ್ ಆಗ್ತಾ ಇದ್ದಾರೆ. ಆ ತರ ಹ್ಯಾಶ್ ಟ್ಯಾಗ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬರೆಯಕ್ ಹೋಗ್ಬೇಡಿ. ಚಾನಲ್ ಡಿಸ್ಕ್ರಿಪ್ಷನ್ ಮಾತ್ರ ಅಲ್ಲ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೂ ಅಷ್ಟೇನೆ ಹ್ಯಾಶ್ ಟ್ಯಾಗ್ ಗಳನ್ನ ನೀವು 5 ರಿಂದ 10 ಒಳಗಡೆನೆ ಇರಬೇಕು ನಿಮ್ಮ ಹ್ಯಾಶ್ ಟ್ಯಾಗ್ಗಳು. ಅದು ಬಿಟ್ಟು ಆಚೆ ಹೋಗಂಗಿಲ್ಲ. ಹ್ಯಾಶ್ ಟ್ಯಾಗ್ಗಳು ಜಾಸ್ತಿ ಹಾಕೊಳ್ಳಂಗಿಲ್ಲ. ಟ್ಯಾಗ್ಗಳಾಗ್ಲಿ ಹ್ಯಾಶ್ ಟ್ಯಾಗ್ಗಳಾಗ್ಲಿ ಕೀವರ್ಡ್ಸ್ಗಳಾಗ್ಲಿ ಸಿಕ್ಕಾಪಟ್ಟೆ ತುಂಬಿಸಂಗಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ತರ ಹಾಕ್ದಾಗ್ಲೂ ಕೂಡ ವೈಲೇಷನ್ಸ್ ಬರ್ತಾ ಇದೆ. ಜೊತೆನಲ್ಲಿ ಕೀವರ್ಡ್ಸ್ಗಳನ್ನ ಬರೆಯೋರು ಈಗ ChatGPT ನಲ್ಲೇ ತಗೊಂಡ್ವಿ ಅಂತ ಅನ್ಕೊಳ್ಳಿ, ಅಲ್ಲಿಂದ ಕಾಪಿ ಮಾಡಿ ಸೀದಾ ಇಲ್ಲಿ ಹಾಕೊಂಡಿರ್ತಾರೆ ಅಲ್ವಾ. ಅದ್ರಲ್ಲಿ ಕೆಲವು ಎಲ್ಲದಕ್ಕೂ ಕಾಮ ಅಂತ ಬಂದಿರುತ್ತೆ ಅಲ್ಲ, ಅದ್ ಯಾವ್ದನ್ನು ತೆಗ್ದೇ ಇರಲ್ಲ. ಹಂಗೆ ಹೆಂಗಿದ್ರೆ ಹಂಗಂಗೆ ಪೇಸ್ಟ್ ಮಾಡಿ ಹಾಕೊಂಡಿರ್ತಾರೆ. ಆ ತರ ಇದ್ದಾಗ್ಲೂ ಕೂಡ ವೈಲೇಷನ್ಸ್ ಬರ್ತಾ ಇದೆ. ಅದಕ್ಕೂ ಕೂಡ ಆ ತರ ಹಾಕಂಗಿಲ್ಲ. ಕೀವರ್ಡ್ಸ್ ನ ಇರೋ ಲೆಕ್ಕ ಹಂಗ ಹಾಕಂಗಿಲ್ಲ. ಚಾನಲ್ಗೆ ಏನ್ ರಿಲೇಟೆಡ್ ಅಂದ್ರೆ ನಿಮ್ಮ ವಿಡಿಯೋಗೆ ಏನ್ ರಿಲೇಟೆಡ್ ಇರುತ್ತೆ ಅದ್ರ ಬಗ್ಗೆ ಮಾತ್ರ ಒಂದು 5-6 ಕೀವರ್ಡ್ಸ್ ಗಳನ್ನ ಹಾಕೊಳ್ಳಿ. ಅದಕ್ಕೆ ಮೀರಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಕೀವರ್ಡ್ಸ್ ಆಗ್ಲಿ ಮತ್ತೆ ಹ್ಯಾಶ್ ಟ್ಯಾಗ್ಸ್ ಆಗಲಿ, ಟ್ಯಾಗ್ಗಳಾದ್ರೂ ಅಷ್ಟೇನೆ ಜಾಸ್ತಿ ಟ್ಯಾಗ್ಸ್ಗಳು, ಜಾಸ್ತಿ ಹ್ಯಾಶ್ ಟ್ಯಾಗ್ಸ್ಗಳು, ಜಾಸ್ತಿ ಕೀವರ್ಡ್ಸ್ಗಳನ್ನ ಬರೆಯಂಗಿಲ್ಲ. ಆದಷ್ಟು ಎಷ್ಟು ಲಿಮಿಟ್ ಅಲ್ಲಿ ಎಷ್ಟು ಕಮ್ಮಿ ಬರೆದ್ರೆ ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗೋ ತರ, ಅಂದ್ರೆ ಅವ್ರು ನಮ್ಮ ಚಾನಲ್ನ ರಿವ್ಯೂ ಮಾಡಿದಾಗ, ನಮ್ಮ ವಿಡಿಯೋನ ರಿವ್ಯೂ ಮಾಡಿದಾಗ ಅವ್ರಿಗೆ ನೀಟಾಗಿ ಈಸಿಯಾಗಿ ಅರ್ಥ ಆಗ್ಬಿಡ್ಬೇಕು. ನಮ್ಮ ವಿಡಿಯೋದಲ್ಲಿ ಇಷ್ಟಿದೆ, ಓಕೆ ಕರೆಕ್ಟ್ ಆಗಿದೆ ಅನ್ನೋ ತರ ಅರ್ಥ ಆಗ್ಬೇಕು. ಅದು ಬಿಟ್ಟು ಹೆಚ್ಚಿಗೆ ನಾವು ಅವರಿಗೆ ಕನ್ಫ್ಯೂಸ್ ಮಾಡೋ ತರ ಮಾಡ್ತೀವಿ ಅಂದ್ರೆ, ಫಸ್ಟ್ ಆಫ್ ಆಲ್ ಅಲ್ಲಿ ಚೆಕ್ ಮಾಡೋರೆ ಮನುಷ್ಯರಲ್ಲ, ಎಲ್ಲಾನು ಎ ಮಾಡೋದ್ರಿಂದ ಅದು ಅದು ನೋಡಿದ ತಕ್ಷಣನೇ ಅದಕ್ಕೆ ಏನ್ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ, ಆ ತರ ವೈಲೇಷನ್ಸ್ ಅಂತ ಹಾಕ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹುಷಾರಾಗಿ ಮಾಡ್ಕೊಳ್ಳಿ. ಎಲ್ಲಾನು ಲೈವ್ ಮಾಡೋರಂತೂ ಸಿಕ್ಕಾಪಟ್ಟೆ ಹುಷಾರಾಗಿ ಮಾಡಿ. ಗೊತ್ತಿಲ್ಲ ಇನ್ನು ಎಷ್ಟೆಷ್ಟು ಚಾನಲ್ಗಳು ರಿಜೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಮಾನಿಟೈಸೇಷನ್ ಆಗೋದು ತುಂಬಾನೇ ಕಷ್ಟ ಇದೆ. ಮುಂದಕ್ಕಂತೂ ಮಾನಿಟೈಸೇಷನ್ ತುಂಬಾ ಕಷ್ಟ ಇದೆ, ಅರ್ಥ ಮಾಡ್ಕೊಳ್ಳಿ. ಮಾನಿಟೈಸೇಷನ್ ಮಾಡ್ಕೊಂಡಿರೋರ್ಗೂ ಕೂಡ ಹೇಳ್ತಾ ಇದ್ದೀನಿ, ಮಾನಿಟೈಸೇಷನ್ ಮಾಡ್ಕೊಂಡು ಆಗಿರೋರು ಕೂಡ ನಾವು ಹೆಂಗ್ ಬೇಕೋ ಹಂಗೆ ಮಾಡ್ಕೊಬಹುದು. ವಿಡಿಯೋಗಳನ್ನ, ಶಾರ್ಟ್ಸ್ಗಳನ್ನ, ಲೈವ್ಗಳನ್ನ ಅಂತ ಅನ್ಕೊಂಡಿದ್ರೆ ಆಗಲ್ಲ. ನೀವಿನ್ನೂ ಹುಷಾರಾಗಿರ್ಬೇಕಾಗಿರೋದು. ನೀವು ಏನಾದ್ರೂ ಆ ತರ ಲೈವ್ಗಳನ್ನ ಮಾಡ್ತಿದ್ದೀರಾ ಅಂತಂದ್ರೆ ಇವತ್ತೇ ಸ್ಟಾಪ್ ಮಾಡಿ. ಡಿಮಾನಿಟೈಸ್ ಆಗತ್ತೆ ಚಾನಲ್. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದ್ರೆ ಒಳ್ಳೇದು. ಕಮೆಂಟ್ ಮಾಡಿ ಹೇಳಿ ಏನಾದ್ರೂ ಇಂಥ ಮಿಸ್ಟೇಕ್ಗಳನ್ನ ನೀವು ಮಾಡ್ತಿದ್ದೀರಾ ಅಂತಂದ್ರೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಂತಾರೆ. ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.